ಸೊ ಹಾಯ್ ಫ್ರೆಂಡ್ಸ್ ಬಂದಿರೋಣ. ಸೊ ಮಂಡೇ ನಾವು ಯಾವ ರೀತಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯನ್ನ ಟ್ರೇ ಮಾಡೋದು ಸ್ವಲ್ಪ ನೋಡ್ಕೊಳ್ಳೋಣ. ಫಸ್ಟ್ ಏನಪ್ಪ ಬ್ಯಾಂಕ್ ನಿಫ್ಟಿ ಮಾಡೋಣ. ಓಕೆ, ಸ್ವಲ್ಪ ನನಗೆ ಆರಾಮಿಲ್ಲ, ಸ್ವಲ್ಪ ನನ್ನ ವಾಯ್ಸ್ ನೋಡ್ಕೊಳ್ತೀನಿ. ಸೊ ಮಂಡೇ ಏನಿದೆಪ್ಪ ನಾನು ಇಲ್ಲೊಂದು ಲಾಸ್ಟ್ ಒಂದು 2-3 ದಿನಗಳು ಏನಿದೆಪ್ಪ ಅಂದ್ರೆ ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಇದೆ. ಹ್ಯಾಮರ್ ಕ್ಯಾಂಡಲ್ ಆದ್ರೆ ಇಲ್ಲಿ ಮೇಲ್ಗಡೆ ಮಾತ್ರ ಇದು ಕ್ರಾಸರ್ ಕೂಡ ಏನಾಗುತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿಲ್ಲಪ್ಪ ಅಂದ್ರೆ ಹೋಗಲ್ಲ ಅಂತ ಹೇಳಿ. ಓಕೆ, ಸೊ ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ ಮಾರ್ಕೆಟ್ ಏನಿರುತ್ತೆ ಹ್ಯಾಮರ್ ಕ್ಯಾಂಡಲ್ ಮಾರ್ಕೆಟ್ ಕಂಟಿನ್ಯೂಸ್ ಫೇಲ್ ಆಗುತ್ತೆ ಅಂತ ನಿಮಗೆ ಹ್ಯಾಮರ್ ಕ್ಯಾಂಡಲ್ ವಿಡಿಯೋದಲ್ಲಿ ನಿಮಗೆ ಓಕೆ ಕರೆಕ್ಟ್ ಆಗಿ ನೋಡ್ಕೊಂಡು ನಿಮ್ಗೆ ಗೊತ್ತಾಗ್ತದೆ. ಓಕೆ, ಸೊ ಇದು ಫೇಲ್ ಆಗಿದೆ ಅಂತ ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಇದೆ, ಇದು ಕೂಡ ಫೇಲ್ ಆಗಿದೆ. ಓಕೆ, ಸೊ ಇಲ್ಲೊಂದು ಕ್ಯಾಂಡಲ್ ಏನಾಯ್ತಪ್ಪ ಅಂದ್ರೆ ಶೂಟಿಂಗ್ ಸ್ಟಾರ್ ಆಗಿತ್ತು, ಅದು ಕೂಡ ಏನಾಯ್ತಪ್ಪ ಇಲ್ಲೊಂದು ರೆಡ್ ಕ್ಯಾಂಡಲ್ ಇದೆ. ಹೌದಾ, ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಚಾರ್ಟ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ, ಚಾರ್ಟ್ ಪ್ಯಾಟರ್ನ್ ಅನ್ನು ನೋಡ್ಕೊಂಡು ಹೋದ್ರಪ್ಪ ಅಂದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗಕ್ ಟ್ರೈ ಮಾಡೋರು ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗೋದು ಏನಾಗುತ್ತಪ್ಪ ಮತ್ತೆ 50,000 ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಕ್ರಾಸ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಹೌದಾ, ಸೊ ಅದೇ ರೀತಿ ಏನಾಗುತ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗಿ ಟ್ರೈ ಮಾಡೋರು ಕೂಡ ಮತ್ತೆ ಈ 49,500 ಏನಾಗಿಲ್ಲಪ್ಪ ಅಂದ್ರೆ ಕ್ರಾಸ್ ಮಾಡಕ್ ಆಗದೆ ಮಾರ್ಕೆಟ್ ಏನಾಗುತ್ತಪ್ಪ ಮತ್ತೆ ಮಾರ್ಕೆಟ್ ರಿವರ್ಸ್ ತಗೊಂಡಿತ್ತು. ಹೌದಾ, ಸೊ ಈ ಮಂಡೇ ಮಾರ್ಕೆಟ್ ಯಾವ ರೀತಿ ಟ್ರೇ ಮಾಡೋದಕ್ಕಪ್ಪ ಮೇನ್ ಇಂಪಾರ್ಟೆಂಟ್ ಮಾರ್ಕೆಟ್ ಏನಾದ್ರು ಮಂಡೇ ಮಾರ್ಕೆಟ್. ಓಕೆ, ಈ ಒಂದು ಏರಿಯಾ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. 48,600 ಮತ್ತು ಈ ಒಂದು ಏರಿಯಾ ಅಷ್ಟು ಇದು 50,000. ಓಕೆ, ಈ ಟೋಟಲ್ ಆಗಿ ಒಂದು 15 ಪಾಯಿಂಟ್ ಏನಿಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇರ್ತದೆ. ಸೊ ಮಾರ್ಕೆಟ್ ಎಲ್ಲೇ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇದು ಕೆಳಗಡೆ ಇರ್ತಕ್ಕಂಥದ್ದು ತುಂಬಾನೇ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇರೋದ್ರಿಂದ ಓಕೆ ನೋಡಿ ಇಲ್ಲಿ ಒಂದು ಸಪೋರ್ಟ್ ಇದೆ. ಓಕೆ, ಇಲ್ಲಿ ಕೂಡ ಸಪೋರ್ಟ್ ಇದೆ, ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮೇಲೆ ತಗೋತಾ ಇದೆ. ಹೌದಾ, ಮಾರ್ಕೆಟ್ ಏನಾದ್ರು ಕಂಟಿನ್ಯೂಸ್ ಸಪೋರ್ಟ್ ತಗೋ ಟೈಮ್ದಲ್ಲಿ ಮಾರ್ಕೆಟ್ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿ ಈ ಒಂದು 42,500 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತ ಹೇಳಿ. ಯಾಕಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಸಪೋರ್ಟರ್ಸ್ ಬೈಯರ್ಸ್ ಏನಾಯ್ತಪ್ಪ ಎಸ್ ಎಲ್ ಕುಂತಿರ್ತಾವ ಇಲ್ಲಿ ಕುಂದಿರೋದ್ರಿಂದ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಗಿ ಮಾರ್ಕೆಟ್ ಅಲ್ಲಿ ಕೆಳಗಡೆ ಬ್ರೇಕ್ ಆಯ್ತಪ್ಪ ಅಂತ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಎಲ್ಲಿವರೆಗೂ ಹೋಗ್ಬೋದಪ್ಪ ಫಸ್ಟ್ ಟಾರ್ಗೆಟ್ ನಮ್ಗೆ ಇಲ್ಲಿ ಹೋಗುತ್ತಪ್ಪ ಅಂದ್ರೆ 48,000 ಮಾರ್ಕೆಟ್ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಏನಾದ್ರು ಇದು 48,000 ಟಚ್ ಮಾಡ್ಕೊಂಡು ಇದೇನಿದಿಲ್ಲ 47,900 ಈ 47,900 ಇದು ಏನಾದ್ರು ಈ ಹೈ ಈ ಲೋ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಡೈರೆಕ್ಟ್ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 47,500 ಮತ್ತೆ ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡಿದ್ದಪ್ಪ 47,000 ಕೂಡ ಮಾರ್ಕೆಟ್ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಆದ್ರೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಫಸ್ಟ್ ನಮಗೆ ಏನ್ ಮಾಡ್ಬೇಕಪ್ಪ ಬ್ರೇಕ್ ಮಾಡಬೇಕು 48,500 ಬ್ರೇಕ್ ಮಾಡಬೇಕು. ಓಕೆ, ಈ 48,500 ಬ್ರೇಕ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಏನಾಗತ್ತಪ್ಪ ಅಂದ್ರೆ ಕಂಟ್ರೋಲ್ಸ್ಗೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಪ್ಪ ಫಾಲ್ ಆಗಿಲ್ಲ. ಆಮೇಲೆ ಇಲ್ಲಿ ನಾವು ನೋಡ್ಕೊಂಡ್ರಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಒಂದು ಚಿಕ್ಕದಾಗಿ ಟ್ರೆಂಡ್ ಲೈನ್ ಎಲ್ಲ ತೆಗಿಬೇಕು. ಇಲ್ಲಿ ಚಿಕ್ಕದಾಗಿ ಟ್ರೆಂಡ್ ಲೈನ್ ನೋಡ್ರಪ್ಪ ಅಂದ್ರೆ ಇಲ್ಲಿ ಟ್ರೆಂಡ್ ಲೈನ್ ಸ್ವಲ್ಪ ರೆಸಿಸ್ಟೆನ್ಸ್ ತಗೊಂಡಿದೆ. ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ತಗೊಂಡಿದೆ, ಇಲ್ಲಿನೂ ಕೂಡ ಏನಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ರೆಸಿಸ್ಟೆನ್ಸ್. ಹೌದಾ, ಇಲ್ಲಿ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ಮಾರ್ಕೆಟ್ ಕೆಳಗಡೆ ಬರ್ತಾ ಇರೋದ್ರಿಂದ ಮಾರ್ಕೆಟ್ ಯಾವಾಗ ಈ ಒಂದು ಟ್ರೆಂಡ್ ಲೈನ್ ಅನ್ನ ಮಾರ್ಕೆಟ್ ಮೇಲಿನ ಸಾರಿ ಬ್ರೇಕ್ ಮಾಡುತ್ತೆ. ಓಕೆ, ಮಾರ್ಕೆಟ್ ಯಾವಾಗ ಈ ಟ್ರೆಂಡ್ ಲೈನ್ ಮೇಲಿನ ಸಾರಿ ಬ್ರೇಕ್ ಮಾಡುತ್ತೆ ಬ್ರೇಕ್ ಮಾಡ್ಕೊಂಡು ಇಲ್ಲಿ ಹೋಗಿ ಮಾರ್ಕೆಟ್ ಎಲ್ಲಿ ಇರ್ಬೇಕಪ್ಪ ಅಂದ್ರೆ 50,000 ಬ್ರೇಕ್ ಮಾಡ್ಕೊಂಡು ಓಕೆ ಮತ್ತೆ ಏನಾಗಬೇಕಪ್ಪ ಅಂದ್ರೆ 50,200 ಯಾವಾಗ ಫಸ್ಟ್ ಆಗುತ್ತೆ ಅವಾಗ ಮಾರ್ಕೆಟ್ ಏನಾಗತ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗಲಿಕ್ಕೆ ಪ್ರಯತ್ನ ಮಾಡುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಈ ಟ್ರೆಂಡ್ ಲೈನ್ ಸ್ವಲ್ಪ ಬ್ರೇಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಫೇಕ್ ಬ್ರೇಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಮಾರ್ಕೆಟ್ ರಿವರ್ಸ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇಲ್ಲಿ ತುಂಬಾನೇ ಇರ್ತದೆ. ಓಕೆ, ಸೊ ಹೇಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅಕಸ್ಮಾತ್ ನಾವು ಈ ಒಂದು ಲೋಗಳ ಕೆಳಗಡೆ ಮಾರ್ಕೆಟ್ ಏನು ಓಪನ್ ಆಯ್ತಪ್ಪ ಅಂದ್ರೆ ಈ ಲೋ ಅನ್ನ ಏನ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಮತ್ತೆ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಎಂಪ್ಯಾಕ್ಟ್ ಮಾಡ್ಕೊಂಡು ಕನ್ಸಲ್ಟೇಷನ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಇಲ್ಲಿ ಕೆಳಗಡೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದು ತುಂಬಾನೇ ಇರ್ತದೆ. ಇದನ್ನ ಒಂದು 50 ಸ್ಟ್ಯಾಂಪ್ ಅಂತ ನೋಡ್ಕೊಂಡ್ರೆ 50 ಸ್ಟ್ಯಾಂಪ್ ನೋಡ್ರಿ ಎಷ್ಟು ಈಸಿ ಆಗಿದೆ ಮಾರ್ಕೆಟ್. ಓಕೆ, ಮಾರ್ಕೆಟ್ ನೋಡ್ರಿ ಫಸ್ಟ್ ಏನಾಯ್ತಪ್ಪ ಕೆಳಗಡೆ ಬಂತು ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಇಲ್ಲಿ ಕೆಳಗಡೆ ಬಂದಿದೆ. ಹೌದಾ, ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಿದೆ. ಹೌದಾ, ನೋಡಿ ಇಲ್ಲಿ ಒಂದು ಸ್ವಿಂಗ್ ಇದೆ, ಇಲ್ಲಿ ಒಂದು ಸ್ವಿಂಗ್ ಇದೆ, ಇಲ್ಲಿ ಸ್ವಿಂಗ್ ಮತ್ತೆ ಆಮೇಲೆ ಇಲ್ಲೊಂದು ಸ್ವಿಂಗ್ ಇದೆ. ಹೌದಾ, ಸೊ ಇಲ್ಲಿ ನಮಗೆ ಇಲ್ಲೊಂದು ಡಬಲ್ ಪ್ಯಾಟರ್ನ್ ಅಂತ ನಮ್ಗೆ ಕಾಣಿಸ್ತದೆ ಸ್ವಿಂಗ್. ಈ ಎರಡು ಸ್ವಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಎಷ್ಟು ಆದ್ರೆ 47,700. ಓಕೆ, ಈ 47,700 ಏನ್ ಸ್ವಿಂಗ್ ಇದೆಯಲ್ಲ ಈ ಸ್ವಿಂಗ್ ಏನ್ ಮಾಡಬಹುದು ಮಾರ್ಕೆಟ್ ನಾಳಿಂದ ಬ್ರೇಕ್ ಮಾಡಬಹುದು. ಒಂದ್ ವೇಳೆ ಏನಾದ್ರು ಬ್ರೇಕ್ ಮಾಡ್ಕೊಂಡಿರ್ತಪ್ಪ ಅಂದ್ರೆ ಇವಾಗ ಫಸ್ಟ್ ಟಾರ್ಗೆಟ್ 48,500 ಆಮೇಲೆ ಅದ್ರದ್ದು ಏನಾಗುತ್ತಪ್ಪ ಅಂದ್ರೆ 47,600 ಮಾರ್ಕೆಟ್ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾ ಇರುತ್ತೆ. ಮಾರ್ಕೆಟ್ ಒಂದ್ ವೇಳೆ ಏನಾದ್ರು ಈ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಏನಿಲ್ಲ 49,300 ಈ 49,300 ಮತ್ತು 42,700 ಈ ಒಂದು 4-5 ಪಾಯಿಂಟ್ ಮಾರ್ಕೆಟ್ ಚಾನ್ಸಸ್ ಇದು ತುಂಬಾ ಇರುತ್ತೆ. ಯಾಕಪ್ಪ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತಪ್ಪ ಮಾರ್ಕೆಟ್ ಏನಾಗುತ್ತಪ್ಪ ಫ್ಲಾಟ್ ಆಗಿ ಓಪನ್ ಆಗಿದೆ, ಸ್ವಲ್ಪ ಮೇಲ್ಗಡೆ ಹೋದ್ರು ಕೂಡ ಈ ಒಂದು ಏರಿಯಾಕ್ಕೆ ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಮತ್ತೆ ಮಾರ್ಕೆಟ್ ಏನಪ್ಪಾ ಅಂದ್ರೆ ಇಲ್ಲಿಂದ ಏನಾಗುತ್ತಪ್ಪ ಎಂಪೆಟ್ ಮಾಡ್ಕೊಂಡು ಕ್ರಿಸೇಷನ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್
ಇಲ್ಲಿವರೆಗೂ ಬಂದ ತಕ್ಷಣ ಇದನ್ನ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಓಕೆ ಇದನ್ನ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಈ ಒಂದು ಏರಿಯಾನ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ ಓಕೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಓಕೆ ಈ ಒಂದು ಏರಿಯಾದಲ್ಲಿ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ 49,300 ಈ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂತಂದ್ರೆ ಈ 49,600 ಕೂಡ ಮಾರ್ಕೆಟ್ ಇಲ್ಲಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ. 49,600 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಇಲ್ಲಿ ಚಾನ್ಸಸ್ ಇಲ್ಲಿ ತುಂಬಾ ಇರುತ್ತೆ ಓಕೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಮೇಲ್ಗಡೆ ಹೋಗ್ತಪ್ಪ ಅಂತಂದ್ರೆ 49,600 ಅದನ್ನೇನಾದ್ರು ಕ್ರಾಸ್ ಮಾಡ್ಕೊಂಡಿರ್ತಪ್ಪ ನಿಮಗೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿವರೆಗೂ ಇರುತ್ತಪ್ಪ ಅಂತಂದ್ರೆ 49,800 ಕೂಡ ಮಾರ್ಕೆಟ್ ನಮ್ಗೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ ಓಕೆ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡ್ರೆ ನಿಧಾನವಾಗಿ ಇಲ್ಲಿ ಒಂದು ಏನಿದೆಪ್ಪ ಅಂದ್ರೆ ಟ್ರೆಂಡ್ ಲೈನ್ ಇದೆ ಹೌದಾ. ಸೊ ಈ ಟ್ರೆಂಡ್ ಲೈನ್ ಅಲ್ಲಿ ಏನಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಹೈಯರ್ ಲೋ ಇದೆ ಹೌದಾ. ಸೊ ಹೈಯರ್ ಲೋ ಇದಾವೆ ಆಮೇಲೆ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ಹಿಟ್ ಮಾಡಿದೆ ಓಕೆ. ಆಮೇಲೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಒಂದು ಇಲ್ಲಿ 42,700 ಒಂದು ಹಾರಿಜಾಂಟಲ್ ಲೈನ್ ಸಪೋರ್ಟ್ ಇದೆ ಹೌದಾ. ಇದೊಂದು ಸಪೋರ್ಟ್ ಇದೆ ಆಮೇಲೆ ಇಲ್ಲೂ ಕೂಡ ಒಂದು ಸಪೋರ್ಟ್ ಇದೆ. ಮಾರ್ಕೆಟ್ ಜಸ್ಟ್ ಒಂದು ಕೇಸ್ ಬಿಟ್ಟರೆ ಮಾರ್ಕೆಟ್ ಇಲ್ಲಿ ಒಂದು ಏನೋ ಮಾರ್ಕೆಟ್ ಓಪನ್ ಆಯ್ತಪ್ಪ ಓಕೆ. ಈ ಒಂದು ಏನೋ ಮಾರ್ಕೆಟ್ ಓಪನ್ ಆದ್ರೆ ಫಸ್ಟ್ ಏನಾದ್ರು ಮಾರ್ಕೆಟ್ ಮೇಲ್ಗಡೆ ಹೋಗಿಸಿಂದ ಇಲ್ಲಿ ಸ್ವಲ್ಪ ಸಸ್ಟೈನ್ ಮಾಡ್ಕೊಂಡು ಈ ಒಂದು ಟ್ರೆಂಡ್ ಲೈನ್ ಏನಾದ್ರು ರೆಸ್ಪೆಕ್ಟ್ ಮಾಡ್ತಪ್ಪ ಅಂತಂದ್ರೆ ಓಕೆ ಈ ಟ್ರೆಂಡ್ ಲೈನ್ ಏನಾದ್ರು ಮಾರ್ಕೆಟ್ ರೆಸ್ಪೆಕ್ಟ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಅನ್ನ ತಗೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಮಾರ್ಕೆಟ್ ಕೆಳಗಡೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಈ ಒಂದು ಏರಿಯಾದಲ್ಲಿ ಕಾಣ್ತಕ್ಕಂಥ ಚಾನ್ಸಸ್ ನೋಡ್ಬೋದು. ಯಾವಾಗ ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಓಕೆ. ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಓಪನ್ ಆದ್ರೆ ನಮ್ಗೆ ಹೇಳ್ತಾ ಇರೋದು ಓಕೆ. ಅಥವಾ ಕೆಲವೊಂದು ನಮ್ಗೆ ಏನಾಯ್ತಪ್ಪ ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಓಪನ್ ಆಗಿ ಸ್ವಲ್ಪ ಕನ್ಸಿಡರೇಷನ್ ಮಾಡ್ಕೊಂಡು ಎಂಪೇರ್ ಮಾಡ್ಕೊಂಡು ಸ್ವಲ್ಪ ಇಲ್ಲಿ ಹೋಗಿ ಈ ಒಂದು ಟ್ರೆಂಡ್ ಲೈನ್ ಅನ್ನ ಓಕೆ ಈ ಒಂದು ಟ್ರೆಂಡ್ ಲೈನ್ ಅನ್ನ ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮಗೆ ಟಾರ್ಗೆಟ್ ತುಂಬಾ ಈಸಿ ಸಿಗುತ್ತೆ. ಫಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 49,300 ಒಳಗೂ ಕೂಡ ಫಸ್ಟ್ ನಮಗೆ ಟಾರ್ಗೆಟ್ ಸಿಗುತ್ತೆ. ಸೆಕೆಂಡ್ ಟಾರ್ಗೆಟ್ ಏನಪ್ಪ ಅಂತಂದ್ರೆ 49,500 ವರೆಗೂ ಕೂಡ ಮಾರ್ಕೆಟ್ ಇಲ್ಲಿ ನಮಗೆ ಬೈಯಿಂಗ್ ಸೈಡ್ ಕೂಡ ನಮಗೆ ಮಾರ್ಕೆಟ್ ಚಾನ್ಸಸ್ ತೆಗೆದಿದೆ ಓಕೆ. ಸೊ ಮಾರ್ಕೆಟ್ ಮೇಲ್ಗಡೆ ಹೋಗಿ ಯಾವ ರೀತಿ ಟಾರ್ಗೆಟ್ ಮಾಡಬೇಕು ಮತ್ತು ಕೆಳಗಡೆ ಹೋಗಿ ಯಾವ ರೀತಿ ಟಾರ್ಗೆಟ್ ಮಾಡಬೇಕು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಒಂದು ಏನಾದ್ರು ಈ ಒಂದು ಲೆವೆಲ್ ಅನ್ನು ಮಾರ್ಕೆಟ್ ಏನೋ ಬ್ರೇಕ್ ಮಾಡಬೇಕು ಗ್ಯಾಪ್ ಓಪನ್ ಆಯ್ತಪ್ಪ ಓಕೆ. ಗ್ಯಾಪ್ ಓಪನ್ ಆಯ್ತಪ್ಪ ಅಂದ್ರೆ ಅಲ್ಲಿ ಏನಾಗ್ತಪ್ಪ ಅನ್ನೋದ್ರಲ್ಲಿ ಬೇರಿಸ್ ಝೋನ್ ಓಪನ್ ಆಗುತ್ತೆ ಓಕೆ. ಬೇರಿಸ್ ಝೋನ್ ಓಪನ್ ಆಯ್ತಪ್ಪ ಅಂದ್ರೆ ಎಲ್ಲಿವರೆಗೂ ಮತ್ತೆ ಈ ಒಂದು ಕ್ರಾಸ್ ಅನ್ನ 47,700 ಎಲ್ಲಿವರೆಗೂ ಮಾರ್ಕೆಟ್ ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ನಾವು ತುಂಬಾನೇ ಕಾಣಬಹುದು. ಸೊ ಹೀಗಾಗಿ ಏನ್ ಮಾಡಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿಯನ್ನ ಸೋಮವಾರ ಸ್ವಲ್ಪ ನೀವು ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಯಾವ ಝೋನ್ ದಲ್ಲಿ ಓಪನ್ ಆಗುತ್ತೆ ಅಂತಕ್ಕಂಥದ್ದನ್ನ ಸ್ವಲ್ಪ ನೋಡ್ಕೊಂಡು ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ ಓಕೆ. ನಿಮ್ದೇ ಆಗಿರ್ತಕ್ಕಂಥ ನೋಡ್ಕೊಂಡು ಕೂಡ ನೀವು ಮಾಡ್ಬೋದು ಓಕೆ. ಆಮೇಲೆ ಅದೇ ರೀತಿಯಾಗಿ ನಾವು ಒಂದು ಸ್ವಲ್ಪ ಬ್ಯಾಂಕ್ ನಿಫ್ಟಿನ ಸ್ವಲ್ಪ ನೋಡ್ಕೊಂಡ್ರೆ ನಿಫ್ಟಿ ನೋಡ್ರಿ ಕಂಟ್ರೀಸ್ ಮಾರ್ಕೆಟ್ ನೋಡ್ರಿ ನಿಫ್ಟಿ ಒಳಗೆ ಎಷ್ಟು ಫಾಲ್ ಆಗ್ತಿದೆಪ್ಪ ಅಂತಂದ್ರೆ 1 2 3 4 5 6 7 8 ಅಂದ್ರೆ 2 ವಾರ ಓಕೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ನಲ್ಲಿ ಏನಾಗುತ್ತಪ್ಪ ಅಂದ್ರೆ 2 ವಾರವರೆಗೂ ಕಡೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತದೆ ಹೌದಾ. ಸೊ ಫಾಲ್ ಆಗ್ತಾದ್ರೂ ಕೂಡ ಮಾರ್ಕೆಟ್ ಒಂದ್ ದಿವಸ ಏನಾಗಿಲ್ಲಪ್ಪ ಅಂದ್ರೆ ಇಲ್ಲಿ ಬೈಯರ್ತ ಒಳಗೆ ಒಂದನ್ನು ರೆಡಿಕಲ್ ಆಗಿಲ್ಲ. ಇಲ್ಲಿ ಏನಾಗ್ತಪ್ಪ ಕಂಟಿನ್ಯೂಸ್ ಮಾರ್ಕೆಟ್ ಫಾಲ್ ಆಗ್ತಾ ಇರೋದ್ರಿಂದ ಈ ಮಾರ್ಕೆಟ್ ಎಲ್ಲಿ ಬಂದಿದ್ದಪ್ಪ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ಇದೆ 22,800 ಓಕೆ. ಈ 22,800 ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೌದಾ. ಯಾಕಪ್ಪ ಅಂದ್ರೆ ಫಸ್ಟ್ ಮಾರ್ಕೆಟ್ ಈ ಒಂದು ಸ್ವಿಂಗ್ ಅಲ್ಲಿ ಮಾರ್ಕೆಟ್ ಏನಪ್ಪ ಅಂದ್ರೆ ಸಪೋರ್ಟ್ ತಗೊಂಡಿಲ್ಲ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಮತ್ತೆ ಅದೇ ಸ್ವಿಂಗ್ ಅಲ್ಲಿ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು ಕೂಡ ಸಪೋರ್ಟ್ ತಗೊಂಡಿತ್ತು. ಸಪೋರ್ಟ್ ತಗೊಂಡ ತಕ್ಷಣ ಮಾರ್ಕೆಟ್ ಮೇಲ್ಗಡೆ ಹೋಗಕ್ ಟ್ರೈ ಮಾಡೋದು ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಮತ್ತೆ ಏನಾಯ್ತು ಮಾರ್ಕೆಟ್ ರಿವರ್ಸ್ ಆಗಿದೆ. ಸೊ ಮಾರ್ಕೆಟ್ ರಿವರ್ಸ್ ಆಗಿದೆ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ ಬಯರ್ಸ್ ಸ್ಟ್ರಾಂಗ್ ಇಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಸೆಲ್ಲರ್ಸ್ ಮಾತ್ರ ಸ್ಟ್ರಾಂಗ್ ಇದ್ದಾರೆ ಓಕೆ. ಸೊ ಹೀಗಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾಳಿನ ದಿನ ಮಂಡಿ ದಿನ ಮಾರ್ಕೆಟ್ ದಲ್ಲಿ ಏನಾದ್ರು ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ 22,800 ಬ್ರೇಕ್ ಆಯ್ತಪ್ಪ ಜಸ್ಟ್ ಥಿಂಕ್ ಮಾಡ್ರಿ 22,800 ಏನಾದ್ರು ಮಾರ್ಕೆಟ್ ದಲ್ಲಿ ಬ್ರೇಕ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 22,400 ಕೂಡ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ಅವನು ರೀಚ್ ಮಾಡಿದ ಚಾನ್ಸಸ್ ಇದೆ. 22,400 ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 22,000 ವರೆಗೂ ಕೂಡ ಮಾರ್ಕೆಟ್ ಇಲ್ಲಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಇಲ್ಲಿ ಕಂಟಿನ್ಯೂಸ್ ಆಗಿರ್ತಕ್ಕಂಥದ್ದು ಸ್ವಿಂಗ್ ಏನೋದಿಲ್ಲ ಇಲ್ಲಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ಸ್ ಇದು ಓಕೆ. ಈ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇರೋದ್ರಿಂದ ಮಾರ್ಕೆಟ್ ಈ ಒಂದು ಲೆವೆಲ್ ಅಲ್ಲಿ ಮಾರ್ಕೆಟ್ ಬ್ರೇಕ್ ಹೋಯ್ತಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಟಾರ್ಗೆಟ್ 22,400 ಮತ್ತು 22,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಮೇಲ್ಗಡೆ ನಾವು ಹೋಗಬೇಕಾಗಿತ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಮಾರ್ಕೆಟ್ ಎಲ್ಲಿ ಬ್ರೇಕ್ ಹೋಗ್ತಪ್ಪ ಅಂದ್ರೆ ಈ ಒಂದು ಏರಿಯಾನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು 23,200 ಓಕೆ. ಈ 23,200 ಕ್ರಾಸ್ ಮಾಡ್ಕೊಂಡು ಮಾರ್ಕೆಟ್ ಒಂದೆರಡು ದಿವಸದಲ್ಲಿ ಫಸ್ಟ್ ಆಗಿ ಅವಾಗ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಮಾರ್ಕೆಟ್ ಹೋಗುತ್ತೆ. ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಹೋಗಂಗಿಲ್ಲ. ಮಾರ್ಕೆಟ್ ಯಾವಾಗ ಮೇಲ್ಗಡೆ ಡೈರೆಕ್ಟ್ ಹೋಗುತ್ತಪ್ಪ ಅಂದ್ರೆ ಇದು ತುಂಬಾನೇ ಹೆವಿ ಆಗಿರ್ತಕ್ಕಂಥದ್ದು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಮಾತ್ರ ಅವಾಗ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಈ ಗ್ಲೋಬಲಿ ಆಗಿರ್ತಕ್ಕಂಥ ಸಿನಾರಿಯನ್ನು ನೋಡ್ಕೊಂಡ್ರೆ
ಮಾರ್ಕೆಟ್ ಅಷ್ಟೊಂದು ಹೈ ಲೆವೆಲ್ ಗ್ಯಾಪ್ ಅಪ್ ಆಗ್ತಕ್ಕಂಥ ಚಾನ್ಸಸ್ ಏನು ತುಂಬಾನೇ ನಮ್ಗೆ ಕಡಿಮೆ ಕಾಣ್ತಾ ಇದೆ. ಓಕೆ, ಸೊ ಅದೇ ರೀತಿ ಈಗ ಒಂದು ಸ್ವಲ್ಪ ಒಂದು 15 ಸ್ಟ್ಯಾಂಪ್ ಅಂತ ನೋಡ್ಕೊಂಡ್ ಬಂದ್ರೆ, ನಾ 15 ಸ್ಟ್ಯಾಂಪ್ ಅಂತ ಹೇಳಿದಿಲ್ಲ, ಈ ಒಂದು ಸ್ವಿಂಗ್. ಓಕೆ, ಸೊ ಇಲ್ಲಿ ಒಂದು ಸ್ವಿಂಗ್ ಇದೆಲ್ಲ, ಈ ಒಂದು ಸ್ವಿಂಗ್ ಸ್ವಲ್ಪ ಮಾರ್ಕೆಟ್ ಏನಾದ್ರು ಇಲ್ಲೆಲ್ಲ ಇರ್ತಕ್ಕಂಥ ಲಿಕ್ವಿಡಿಟಿನ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿತ್ತು. ಓಕೆ, ಮಾರ್ಕೆಟ್ ದಲ್ಲಿ ನೋಡ್ರಿ ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಟ್ರೆಂಡ್ ಲೈನ್ ಕೂಡ ಕಾಣ್ತಾ ಇದೆ. ಹೌದಾ, ಈ ಚಿಕ್ಕದಾಗಿರೋ ಟ್ರೆಂಡ್ ಲೈನ್ ನೋಡ್ರಿ, ಇಲ್ಲಿ ಒಂದು ಏನಾಗಿದೆಪ್ಪ ಅಂದ್ರೆ ಹೈಯರ್ ಲೋ ಆಗಿದೆ, ಇಲ್ಲಿ ಒಂದು ಕೂಡ ಹೈಯರ್ ಲೋ ಆಗಿದೆ, ಇಲ್ಲಿ ಕೂಡ ಒಂದು ಹೈಯರ್ ಲೋ ಇದೆ. ಮಾರ್ಕೆಟ್ ಏನಾದ್ರು ಮಂಡೆಯಿಂದ ಈ ಒಂದು ಏರಿಯಾದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ, ಫಸ್ಟ್ ಮಾರ್ಕೆಟ್ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಮೇಲ್ಗಡೆ ಹೋಗಿ ಒಂದ್ ಸ್ವಲ್ಪ ನಿಂತು ರೆಡ್ ಕ್ಯಾಂಡಲ್ ಮಾಡ್ಕೊಂಡು ಈ ಒಂದು ಟ್ರೆಂಡ್ ಲೈನ್ ಗೆ ಮಾರ್ಕೆಟ್ ಸ್ವಲ್ಪ ರೆಸಿಸ್ಟೆನ್ಸ್ ಅನ್ನ ಏನಾದ್ರು ರೆಸ್ಪೆಕ್ಟ್ ಮಾಡ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ಒಂದು ಏರಿಯಾ ಬ್ರೇಕ್ ಮಾಡುತ್ತೆ. ಓಕೆ, ಯಾವ್ದು 22,800. ಓಕೆ, ಈ 22,800 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ 22,600. ಓಕೆ, 22,600 ಆಮೇಲೆ ಅದ್ರ ಕೂಡಲೇ ಫಸ್ಟ್ ಟಾರ್ಗೆಟ್ 22,600, ಆಮೇಲೆ 22,400, ಆಮೇಲೆ 22,200. ಓಕೆ, ಆಮೇಲೆ 22,000 ಕೂಡ ಮಾರ್ಕೆಟ್ ಇಲ್ಲಿ ನಾವು ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ನಿಫ್ಟಿ ಒಳಗ ನಾವು ನೋಡ್ಬೋದು. ಓಕೆ, ಆಮೇಲೆ ಒಂದು ವೇಳೆ ಮಾರ್ಕೆಟ್ ಏನಾದ್ರು ಮೇಲ್ಗಡೆ ಓಪನ್ ಆಯ್ತಪ್ಪ ಅಂದ್ರೆ ತುಂಬಾ ಈಸಿ ಇದೆ. ಓಕೆ, ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಸಪೋರ್ಟ್ ತಗೊಂಡಿರುತ್ತೆ ಮಾರ್ಕೆಟ್ ಈ ಒಂದು ಏರಿಯಾವನ್ನು ಬಿಟ್ಟು ಮಾರ್ಕೆಟ್ ಓಪನ್ ಆಯ್ತಪ್ಪ. ಓಕೆ, ಎಲ್ಲೆಲ್ಲಿ ಟಾರ್ಗೆಟ್ಸ್ ಅದಾವಪ್ಪ ಅಂದ್ರೆ ಎಲ್ಲಿವರೆಗೂ ಈ ಒಂದು 23,250. ಓಕೆ, 23,250 ಎಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ಇಲ್ಲಿ ಬಯಸ್ ಬರಂಗಿಲ್ಲ. ಓಕೆ, ಇದು 22,800 ಎಲ್ಲಿ ಕ್ರಾಸ್ ಮಾಡಿ ಅಲ್ಲಿವರೆಗೂ ಮಾರ್ಕೆಟ್ ಏನಪ್ಪ ಇಲ್ಲಿ ಸೆಲೆಕ್ಟ್ ಬರಂಗಿಲ್ಲ. ಇದೇ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಏನಾದ್ರು ಸಿಕ್ಕಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾದ್ರು ಈ ಒಂದು ಏರಿಯಾದಲ್ಲಿ ಓಪನ್ ಆಯ್ತಪ್ಪ. ಓಕೆ, ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಮಾರ್ಕೆಟ್ ನಮಗೆ ಟಾರ್ಗೆಟ್ ಎಲ್ಲಿ ಕೊಡುತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮಗೆ ಕೊಡ್ತಕ್ಕಂಥದ್ದು ಈ ಒಂದು ಟಾರ್ಗೆಟ್ ಕೊಡ್ತದೆ ನಮಗೆ. ಓಕೆ, 23,140. ಓಕೆ, 23,140 ಫಸ್ಟ್ ಟಾರ್ಗೆಟ್ ಕೊಡ್ತಪ್ಪ. ಸೆಕೆಂಡ್ ಟಾರ್ಗೆಟ್ 23,250 ಈ ಒಂದು ಟಾರ್ಗೆಟ್ ಅನ್ನು ಕೊಡ್ತಕ್ಕಂಥ ಚಾನ್ಸಸ್ ನಮ್ಗೆ ತುಂಬಾ ಇರುತ್ತೆ. ಅಥವಾ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಮತ್ತೆ ಮಾರ್ಕೆಟ್ 23,150 ಹೋಗಿಸಿದೆ, ಮತ್ತೆ ಇಲ್ಲಿ ಎಂ ಪ್ಯಾಟರ್ನ್ ಮಾಡ್ಕೊಂಡು ಕನ್ಫರ್ಮೇಶನ್ ಆಗಿ ಮತ್ತೆ ಕಂಟಿನ್ಯೂಸ್ ಗೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಕಸ್ಮಾತ್ ಕಂಟಿನ್ಯೂಸ್ ಈ ಒಂದು ಏರಿಯಾದಿಂದ ಏನಾದ್ರು ಫಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮಗೆ ಈ ಒಂದು ಲೆವೆಲ್ ಬರುತ್ತೆ 23,000. ಈ 23,000 ಏನೋ ಬ್ರೇಕ್ ಮಾಡ್ಕೊಂಡಿರ್ತಪ್ಪ ಅಂದ್ರೆ ಮತ್ತೆ ಏನಾಗ್ಬೋದಪ್ಪ ಅಂದ್ರೆ 22,800 ಕೂಡ ಮಾರ್ಕೆಟ್ ಇಲ್ಲಿ ಫಾಲ್ ಆಕೇಶನ್ ಇಲ್ಲಿ ಸೆಷನ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇಲ್ಲಿ ತುಂಬಾ ಇರುತ್ತೆ. ಒಂದು ಏನಾದ್ರು ಈ ಒಂದು ಏರಿಯಾದಲ್ಲಿ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ 22,800 ಇದು ಸಪೋರ್ಟ್ ಇರ್ತಕ್ಕಂಥದನ್ನ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಏನ್ ಮಾಡುತ್ತಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿ ಏನ್ ಪ್ಯಾಟರ್ನ್ ಮಾಡ್ಕೊಂಡು ಕನ್ಸಲ್ಟೇಷನ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಇಲ್ಲಿ ಕೆಳಗಡೆ ಫೇಲ್ ಆಗ್ತಕ್ಕಂಥ ಚಾನ್ಸಸ್ ಅಥವಾ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇಲ್ಲಿ ತುಂಬಾನೇ ನಿಮಗೆ ಕಾಣಬಹುದು. ಅದೇ ರೀತಿಯಾಗಿ ನಾವು ಸ್ವಲ್ಪ ನಿಫ್ಟಿ ನೋಡ್ಕೊಂಡ್ರೆ ನಿಫ್ಟಿ ಒಳಗೂ ನೀವು ಸೆನ್ಸೆಕ್ಸ್ ನೋಡ್ಕೊಂಡ್ರೆ ಸೆನ್ಸೆಕ್ಸ್ ನಮಗೆ ಹೇಳ್ತಿಲ್ಲ ನಿಫ್ಟಿ ಯಾವ ರೀತಿ ಚಾರ್ಟ್ ಇದೆ ಅದೇ ರೀತಿನೂ ಕೂಡ ಏನ್ ಮಾಡಬಹುದು ಇಲ್ಲಿ ನಾವು ಸೆನ್ಸೆಕ್ಸ್ ನ ನೋಡಬಹುದು. ಓಕೆ, ಇಲ್ಲಿನೂ ಕೂಡ ನೋಡೋ ಸೆನ್ಸೆಕ್ಸ್ ಅಲ್ಲಿ ಕೂಡ ಕಂಟಿನ್ಯೂಸ್ ಆಗಿ 2 ವಾರ ಏನಾಗಿದೆಪ್ಪ ಇಲ್ಲಿ ಸೆಲ್ಲಿಂಗ್ ಆಗಿದೆ. ಆಮೇಲೆ ಇಲ್ಲಿ ಇರ್ತಕ್ಕಂಥದ್ದು ಏನಿದೆ ಈ ಒಂದು ಸಪೋರ್ಟ್ ಝೋನ್ ಇಲ್ಲಿನೂ ಕೂಡ ಒಂದು ಏನಪ್ಪ ಸಪೋರ್ಟ್ ಝೋನ್ ತಗೊಂಡಿತ್ತು. ಈ ಸಪೋರ್ಟ್ ಝೋನ್ ತಗೊಂಡ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾಗಿತ್ತು. ಮಾರ್ಕೆಟ್ ಏನಾಗಿತ್ತಪ್ಪ ಮೇಲ್ಗಡೆ ಹೋಗಿ ಏನಾಗಿದೆ ಇಲ್ಲಿ ರಿವರ್ಸ್ ತಗೊಂಡಿದೆ. ಸೊ ರಿವರ್ಸ್ ತಗೊಂಡಿದಪ್ಪ ಇಲ್ಲ ಇದರ ಅರ್ಥ ಏನಪ್ಪ ಇಲ್ಲಿ ಸೆಲ್ಲರ್ಸ್ ಜಾಸ್ತಿ ಆಕ್ಟಿವೇಟ್ ಇದೆ. ಓಕೆ, ಇಲ್ಲಿನೂ ಕೂಡ ನೋಡ್ರಿ ಇಲ್ಲಿ ಒಂದು ಸ್ವಿಂಗ್ ಇದೆ, ಇಲ್ಲಿ ಒಂದು ಸ್ವಿಂಗ್ ಇದೆ, ಆಮೇಲೆ ಇಲ್ಲಿ ಒಂದು ಸ್ವಿಂಗ್. ಸೊ ಟೋಟಲ್ ಏನಪ್ಪ ಅಂದ್ರೆ 3 ಸ್ವಿಂಗ್ ಇದೆ. ಹೌದಾ, ಸೊ ಈ 3 ಸ್ವಿಂಗ್ ಇರ್ತಕ್ಕಂಥ ಒಂದು ಲೋನ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ಏನಾಗಿತ್ತು ತುಂಬಾ ಹೆವಿ ಆಗಿರ್ತಕ್ಕಂಥ ಒಂದು ಇಲ್ಲಿ ಎಸ್ ಐ ಕೂತಿರ್ತಾವ. ಓಕೆ, ಇಲ್ಲಿ ತುಂಬಾ ಹೆವಿ ಆಗಿರ್ತಕ್ಕಂಥ ಎಸ್ ಐ ಕೂತಿರೋದ್ರಿಂದ ಮಾರ್ಕೆಟ್ ನಲ್ಲಿ ಏನಾಗಬಹುದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮಗೆ ಇಲ್ಲಿ ಸಿಗುತ್ತಪ್ಪ 75,000. ಅದಾದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ 75,000. ಅದಾದ ಕೂಡಲೇ 73,000 ಕೂಡ ಮಾರ್ಕೆಟ್ ನಮಗೆ ನೆಕ್ಸ್ಟ್ ವೀಕ್ ದಲ್ಲಿ ಸೆನ್ಸೆಕ್ಸ್ ದಲ್ಲಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ನಾವು ನೋಡ್ಬೋದು. ಇದನ್ನ ಒಂದು ಸ್ವಲ್ಪ 15 ಸ್ಟ್ಯಾಂಪ್ ಅಂತ ನೋಡ್ಕೊಂಡ್ಬಂದ್ರೆ ನೋಡಿ 15 ಸ್ಟ್ಯಾಂಪ್ ಕೂಡ ಸೇಮ್ ಪ್ಯಾಟರ್ನ್ ಸ್ಟ್ರಕ್ಚರ್ ಆಗಿದೆ. ಹೌದಾ, ನೋಡ್ರಿ ಇಲ್ಲಿ ಒಂದು ಸ್ವಿಂಗ್ ಇದೆ. ಓಕೆ, ಈ ಸ್ವಿಂಗ್ ಏನಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದೆ. ಹೌದಾ, ಎಕ್ಸ್ಪೆಕ್ಟ್ ಮಾಡೋದು ಕೂಡ ಮಾರ್ಕೆಟ್ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತದೆ ಸುಮಾರು ದಿವಸ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ 75,400 ಏನಿದೆ ಈ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸ್ಪೆಷಲ್ ಝೋನ್ ದಲ್ಲಿ ನಾವು ಮಾರ್ಕೆಟ್ ಇವಾಗ ನಿಂತಿದೆ. ಹೌದಾ, ಸೊ ಮೇಲ್ಗಡೆ ಇಲ್ಲಿ ನಾವು ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಟ್ರೆಂಡ್ ಲೈನ್ ಬರ್ತಾ ಇದೆ. ಹೌದಾ, ಇಲ್ಲಿ ಒಂದು ಹೈಯರ್ ಲೋ ಇದೆ. ಓಕೆ, ಇಲ್ಲಿ ಒಂದು ಕೂಡ ಹೈಯರ್ ಲೋ ಇದೆ, ಇಲ್ಲಿ ಒಂದು ಹೈಯರ್ ಲೋ ಇದೆ, ಇಲ್ಲಿ ಕೂಡ ಒಂದು ಹೈಯರ್ ಲೋ ಇದೆ. ಓಕೆ, ಮಾರ್ಕೆಟ್ ಏನಾದ್ರು ಈ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಂದ್ರೆ ಇಲ್ಲಿ ಫಸ್ಟ್ ಓಪನ್ ಆಯ್ತು ಮಾರ್ಕೆಟ್ ಮೇಲ್ಗಡೆ ಹೋಗಿ ಇಲ್ಲಿ ರೆಡ್ ಕ್ಯಾಂಡಲ್ ಮಾಡ್ಕೊಂಡು ಈ ಒಂದು ಟ್ರೆಂಡ್ ಲೈನ್ ಗೆ ಏನಾದ್ರು ಸಪೋರ್ಟ್ ತಗೋತಪ್ಪ. ಓಕೆ, ಈ ಟ್ರೆಂಡ್ ಲೈನ್ ಗೆ ಏನಾದ್ರು ಮಾರ್ಕೆಟ್ ಸಪೋರ್ಟ್ ರೆಸಿಸ್ಟೆನ್ಸ್ ತಗೋತಪ್ಪ ಮಾರ್ಕೆಟ್ ಮತ್ತೆ ಈ ಒಂದು 75,400 ಏನೋ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ 75,000 ವರೆಗೂ ಕೂಡ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಕ್ಕಂಥ
ಚಾನ್ಸಸ್ ಇದೆ. ಒಂದ್ ವೇಳೆ 75,000 ಸ್ವಲ್ಪ ಕನ್ಸಲ್ಟೇಷನ್ ಇದನ್ನು ಕೂಡ ಬ್ರೇಕ್ ಮಾಡ್ತಪ್ಪ ಮತ್ತೆ ಎಲ್ಲಿವರೆಗೂ ಹೋಗ್ಬೋದ್ರ 74,600 ಕೂಡ ಮಾರ್ಕೆಟ್ ಇಲ್ಲಿ ಕಂಟಿನ್ಯೂಸ್ ಆಗಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ. Okay. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇಲ್ಲಿ ಈ ಟ್ರೆಂಡ್ ಲೈನ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ, ಓಕೆ, ಈ ಒಂದು ಓಪನ್ ಈ ಏರಿಯಾದಲ್ಲಿ ಓಪನ್ ಆಗಿ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ, ಫಸ್ಟ್ ಟಾರ್ಗೆಟ್ ಯಾವ ಸಿಗುತ್ತಪ್ಪ 76,000. ಫಸ್ಟ್ ಟಾರ್ಗೆಟ್ ಯಾವ ಸಿಗುತ್ತಪ್ಪ ಅಂದ್ರೆ 76,000 ಫಸ್ಟ್ ಟಾರ್ಗೆಟ್ ಸಿಗುತ್ತೆ. 76,000 ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ 76,400 ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ, ಎಲ್ಲಿ ಸಿಗುತ್ತಪ್ಪ ಅಂದ್ರೆ 76,800. ಈ ಒಂದು ಮೂರು ಏರಿಯಾಗ ನಮಗೆ ಏನ್ ಮಾಡೋದಪ್ಪ ಅಂದ್ರೆ ಇಲ್ಲಿ ನಮಗೆ ಕಂಟಿನ್ಯೂಸ್ ಆಗಿ ಬೈಯಿಂಗ್ ಸೈಡ್ ಅಲ್ಲಿ ಸಿಗ್ಬೋದು. ಟ್ರೇಡಿಂಗ್ ಸೈಡ್ ಅಲ್ಲಿ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ 74,600 ಕೂಡ ಮಾರ್ಕೆಟ್ ಇಲ್ಲಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಓಕೆ, ಈ ಒಂದು ಏರಿಯಾನ ಬಿಟ್ಕೊಂಡು 75,400 ಬಿಟ್ಕೊಂಡು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಮೇಲೆ ಹೋಗಿ ಪ್ಯಾಟರ್ನ್ ಮಾಡ್ಕೊಂಡು ಕನ್ಸಲ್ಟೇಷನ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗೆ ಬೆಳ ಸ್ಟಾರ್ಟ್ ಆಯ್ತಪ್ಪ ಅಥವಾ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ 74,600 ಕೂಡ ಮಾರ್ಕೆಟ್ ಹೋಗ್ಬೋದು ಅಥವಾ 74,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ಮಂಡೇ ದಿನ ಏನಾಗಿದೆಪ್ಪ ಅಂದ್ರೆ ತುಂಬಾನೇ ಜಾಸ್ತಿ ಆಗಿದೆ. ಓಕೆ, ಯಾಕಪ್ಪ ಅಂದ್ರೆ ಟ್ರೆಂಡ್ ಲೈನ್ ಏನಿದೆ ಟ್ರೆಂಡ್ ಲೈನ್ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ತಗೋತಾ ಇದೆ, ಹೌದಾ. ಸೊ ರೆಸಿಸ್ಟೆನ್ಸ್ ತಗೋತಾ ಇರೋದ್ರಿಂದ ಮಾರ್ಕೆಟ್ ಎಲ್ಲಿವರೆಗೂ ಈ ಟ್ರೆಂಡ್ ಲೈನ್ ಅನ್ನ ಮೀಡಿಯಂ ಸೈಡ್ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಏನಾಗಿದೆಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಏನಾಗ್ತದೆ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ಖುಷಿ ಮಾರ್ಕೆಟ್ ಈ ಕೆಳಗಡೆ ಫೇಲ್ ಆಗ್ತದೆ ಫಾಲ್ ಆಗ್ತದೆ ಚಾನ್ಸಸ್ ತುಂಬಾ ಇದೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನೀವು ಮಂಡೇ ದಿನ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡಬೇಕು ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತಕ್ಕದನ್ನ ನನ್ನ ವಿಡಿಯೋ ನೋಡ್ಕೊಂಡು ಕಿಶನ್ ಟ್ರೇಡ್ ಮಾಡಕ್ ಹೋಗ್ಬಿಟ್ಟು ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ವಂತ ಅನಲೈಸೇಷನ್ ಅನ್ನು ಕೂಡ ನೀವು ಮಾಡ್ಕೊಂಡು ಕಿಶನ್ ಟ್ರೇಡ್ ಮಾಡೋದು ತುಂಬಾ ಒಳ್ಳೇದು ಅಂತ ನಾನು ಓಕೆ, ಥ್ಯಾಂಕ್ ಯು.